ಚರ್ಚಿಸಿದ್ದೆವು. ವಾಸ್ತವಿಕತೆಗೆ, ನಿಜ ಸ್ಥಿತಿಗೆ ವಿರುದ್ಧವಾದ ಒಂದನ್ನು ಹೇಳುವುದು ಅದು ಸುಳ್ಳಾಗಿದೆ. ಅದೇ ರೀತಿಯಲ್ಲಿ ಮನುಷ್ಯನ ನಾಲಿಗೆಯ ಪತನದ ಎರಡನೆಯ ಉದಾಹರಣೆ ಅದು ಪರಿಹಾಸ್ಯ ಮಾಡುವುದಾಗಿದೆ. ಜನರನ್ನು ತಮಾಷೆ ಮಾಡುವುದು, ಜನರನ್ನು ಪರಿಹಾಸ್ಯ ಮಾಡುವುದು. ಪರಿಹಾಸ್ಯ ಮಾಡುವುದು ಅತ್ಯಂತ ನೀಚ ಸ್ವಭಾವ, ಬಹಳ ಕೆಟ್ಟ ಸ್ವಭಾವ. ಕುರಾನ್ ಹೇಳಿತು, ಲಾ ಯಸ್ಖರ್ ಕೌಮುನ್ ಮಿನ್ ಕೌಮಿನ್ ಅಸಾ ಅನ್ ಯಕೂನು ಖೈರಂ ಮಿನ್ಹುಂ. ಪುರುಷರೇ, ನೀವು ಕೆಲವರನ್ನು ತಮಾಷೆ ಮಾಡಬೇಡಿ ವಿಶ್ವಾಸಿಗಳೇ. ಯಾಕೆಂದರೆ ನೀವು ಯಾರನ್ನು ತಮಾಷೆ ಮಾಡುತ್ತೀರೋ, ಯಾರನ್ನು ನೀವು ಅಪಮಾನಿಸುತ್ತಾ ಇದ್ದೀರೋ, ಅವರು ನಿಮಗಿಂತ ಎಷ್ಟೋ ಶ್ರೇಷ್ಠರಾಗಿರಬಹುದು. ಆದ್ದರಿಂದ ಲಾ ಯಸ್ಖರ್ ಕೌಮುನ್ ಮಿನ್ ಕೌಮಿನ್, ಯಾರು ಯಾರನ್ನು ಪರಿಹಾಸ್ಯ ಮಾಡಬಾರದು ಎಂದು ಕುರ್ಆನ್ನ ನಸ್ಸದು, ಪರಿಹಾಸ್ಯ ಮಾಡಬಾರದು ಎಂದು. ಆದರೆ ನಾವು ಪರಿಹಾಸ್ಯ ಮಾಡುವುದು ನಮ್ಮಲ್ಲಿ ಕೆಲವರ ಅಭ್ಯಾಸ, ಅದು ಜೀವನ ಶೈಲಿ. ಆಚೆ ಈಚೆ ಯಾವುದೂ ಆಲೋಚಿಸದೆ, ಯಾವುದೇ ಮಿತಿಗಳಿಲ್ಲದೆ, ಅದೆಷ್ಟು ಮಾತ್ರ ಗಂಭೀರವಾದ ಅಪರಾಧ ಎಂಬುದರ ಪ್ರಜ್ಞೆ ಇಲ್ಲದೆ ತಮಾಷೆ ಮಾಡುತ್ತಲೇ ಇರುವುದು ಕೆಲವರ ಜೀವನ ಶೈಲಿಯದು, ಕೆಲವರ ಅಭ್ಯಾಸ. ನಾವೆಷ್ಟು ನಾಗರಿಕರು ಎನಿಸಿಕೊಂಡರು, ನಾವೆಷ್ಟು ಸುಸಂಸ್ಕೃತರು ಎನಿಸಿಕೊಂಡರು, ನಾವೆಷ್ಟು ಸಿವಿಲೈಸ್ಡ್ ಎಂದು ಹೇಳಿಕೊಂಡರೂ ಈ ಕೆಟ್ಟ ದುರ್ಗುಣಗಳಿಂದ ಹೊರಗೆ ಬರಲು ನಮಗೆ ಸಾಧ್ಯವಾಗುತ್ತಿಲ್ಲ ಎಂಬುದೊಂದು ಸತ್ಯ ಕೂಡ. ಒಂದರ್ಥದಲ್ಲೂ ನೀವು ಯಾರನ್ನು ತಮಾಷೆ ಮಾಡಬಾರದು ಎಂದು ಇಸ್ಲಾಂ ಕಲಿಸಿಕೊಟ್ಟಿತು. ಜನರೊಂದಿಗೆ ನೀವು ಗೌರವದಿಂದ ಮಾತ್ರ ಮಾತಾಡಬೇಕು, ಗೌರವವಾದುದನ್ನು ಮಾತ್ರ ನೀವು ಮಾತಾಡಬೇಕು. ಅದೇ ರೀತಿಯಲ್ಲಿ ಜನರಿಗೆ ಗೌರವ ಕೊಟ್ಟು ಮಾತ್ರ ನೀವು ಮಾತಾಡಬೇಕು. ಇದು ಇಸ್ಲಾಂ ಕಲಿಸಿಕೊಟ್ಟಿರುವಂತಹ ಶಿಕ್ಷಣವಾಗಿದೆ. ವಲಾ ತಲ್ಮಿಜು ಅನ್ಫುಸಕುಂ, ನೀವು ನಿಮ್ಮನ್ನು ನಿಂದಿಸಬಾರದು ಎಂದು ಕುರಾನ್ ಹೇಳುತ್ತದೆ. ವಲಾ ತಲ್ಮಿಜು ಅನ್ಫುಸಕುಂ, ಅನ್ಫುಸಕುಂ ಅಂದರೆ ನೀವು ನಿಮ್ಮನ್ನು ನಿಂದಿಸಬಾರದು. ನಿಮ್ಮನ್ನು ನಿಂದಿಸಬಾರದು ಅಂದರೆ ನೀವೆಂದೂ ನಿಮ್ಮ ಸಹೋದರನನ್ನು ನಿಂದಿಸಬಾರದು, ಅಪಮಾನಪಡಿಸಬಾರದು. ನಿಮ್ಮ ಸಹೋದರನನ್ನು ಅಪಮಾನಪಡಿಸುವುದು ಅದು ನಿಮ್ಮನ್ನು ಅಪಮಾನಪಡಿಸುವುದಕ್ಕೆ ಸಮಾನವಾಗಿದೆ ಎಂದು ಕುರಾನ್ ಹೇಳಿತು. ಅಪಮಾನಪಡಿಸುವ ವಿಚಾರದಲ್ಲೂ, ಮನುಷ್ಯನನ್ನು ನಿಂದಿಸುವ ವಿಚಾರದಲ್ಲೂ ನಾವು ಜಾಗೃತೆ ವಹಿಸುವುದಿಲ್ಲ. ನಿಂದಿಸುವುದು ಸರ್ವಸಾಮಾನ್ಯವಾದ ಒಂದು ಗುಣವಾಯಿತು. ಸಾವಿರಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಬಹಳ ದೊಡ್ಡ ಸ್ಟೇಜ್ಗಳನ್ನು ಕಟ್ಟಿ, ಮೈಕ್ ಕಟ್ಟಿ, ಧಾರ್ಮಿಕ ಭಾಷಣ ಎಂಬ ಹೆಸರಿನಲ್ಲಿ ನಡೆಯುವ ವೇದಿಕೆಗಳನ್ನು ಕೂಡ ಕೇವಲ ನಿಂದನೆಯ ವೇದಿಕೆಗಳಾಗಿ ಮಾರ್ಪಡುವುದನ್ನು ನಾವು ಕಾಣುತ್ತಾ ಇದ್ದೇವೆ. ಎಲ್ಲಿಯಾದರೂ ಒಂದು ಸಾರ್ವಜನಿಕ ಭಾಷಣ ಸಮಾರಂಭದಲ್ಲಿ ಭಾಷಣ ಮಾಡುವಾಗ, ಅಥವಾ ಕುಟುಂಬದವರೆಲ್ಲ ಒಂದುಗೂಡಿದ ಒಂದು ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ನಮಗೆ ಅವನೊಂದಿಗೆ ಸ್ವಲ್ಪ ವೈಮನಸ್ಸೆ ಇತ್ತು. ಆ ವೇದಿಕೆಯಲ್ಲಿರುವ, ಕುಟುಂಬದಲ್ಲಿರುವಂತಹ ಒಬ್ಬ ವ್ಯಕ್ತಿಯೊಂದಿಗೆ ನಮಗೆ ಸ್ವಲ್ಪ ವೈಮನಸ್ಸೆ ಇದೆ ಅವನೊಂದಿಗೆ. ಅದಕ್ಕಾಗಿ ಅವನನ್ನು ಹೇಗೆ ನೋಯಿಸಬೇಕು ಎಂದು ಸಂದರ್ಭ ಕಾಯುತ್ತಾ ಇರುತ್ತೇವೆ. ಸಿಕ್ಕಿತು ಒಂದು ಚಾನ್ಸ್, ಒಂದು ಕುಟುಂಬದವರೆಲ್ಲ ಒಂದುಗೂಡಿದ ಒಂದು ಸಂದರ್ಭದಲ್ಲಿ ಒಂದು ಚಾನ್ಸ್ ಸಿಕ್ಕಿತು. ತನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಯಾವುದೆಲ್ಲ ವೈಮನಸ್ಸೆ ಇದೆಯೋ ಅದನ್ನೆಲ್ಲ ಯಾವುದೋ ಒಂದು ಮಾತಿನ ಮೂಲಕ ನಾವಲ್ಲಿ ಪ್ರಕಟಪಡಿಸುತ್ತೇವೆ ಆ ವ್ಯಕ್ತಿಯ ಮುಂದೆ. ಅವನ ಮುಖಚರ್ಯೆ ಬದಲಾಗುತ್ತದೆ. ಅದನ್ನು ಕೇಳಿದಾಗ ಒಂದೋ ನೇರವಾಗಿ ಅಥವಾ ಪರೋಕ್ಷವಾಗಿ, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಅವನಲ್ಲಿರುವ ವೈಮನಸ್ಯವನ್ನು ಕೆಲವು ಮಾತಿನ ಮೂಲಕ ನಾವು ಪ್ರಕಟಪಡಿಸುತ್ತೇವೆ. ಅದು ಕೇಳಿದ ವ್ಯಕ್ತಿಯ ಮನಸ್ಸು ನೊಂದು ಹೋಯಿತು, ಅವನ ಮುಖಚರ್ಯೆ ಬದಲಾಯಿತು, ಅವನಿಗೆ ನೋವಾಗಿದೆ ಎಂದು ನನಗೆ ಗೊತ್ತಾದಾಗ ನನಗೊಂದು ರೀತಿಯ ಸಂತೋಷ, ನಲ್ಲ ತರಚಿರು ನಮ್ಮ ಮಾತದು, ಒಂದು ರೀತಿಯ ವಿಕೃತವಾದ ಸಂತೋಷ. ಅವನ ಮನಸ್ಸನ್ನು ನೋಯಿಸಿ, ಅವನ ಮುಖಚರ್ಯೆ ಬದಲಾಗುವಂತೆ ಅವನ ಮನಸ್ಸನ್ನು ನೋಯಿಸಿ, ಅದು ಅವನಿಗೆ ಒಳ್ಳೆಯ ತಾಗಿದೆ ಎಂದು ಹೇಳುವ ಈ ಅಭ್ಯಾಸ ಇದೆಯಲ್ಲ, ಸತ್ಯವಿಶ್ವಾಸಿಗಳಿಗೆ ಈ ಚಾರಿತ್ರ್ಯ ಇರಬಾರದು. ಮನುಷ್ಯನ ಮನಸ್ಸನ್ನು ನೋಯಿಸುವ, ಮನುಷ್ಯನನ್ನು ನಿಂದಿಸುವ, ಅವನ ಹೃದಯಕ್ಕೆ ಆಘಾತವನ್ನುಂಟು ಮಾಡುವ ವಲಾ ತಲ್ಮಿಜು ಅನ್ಫುಸಕುಂ, ಕುರ್ಆನ್ ಹೇಳುತ್ತದೆ, ನಿಮಗೆಷ್ಟು ವೈಮನಸ್ಯ ಇದ್ದರೂ ಅವನ ಮನಸ್ಸನ್ನು ನೋಯಿಸುವ ಮಾತುಗಳನ್ನು ನೀವು ಆಡಬಾರದು ವಿಶ್ವಾಸಿಗಳೇ. ನಿಮಗೆ ಜನರನ್ನು ಟೀಕಿಸುವಲು ಅರ್ಹತೆ ಇದೆ,
ಜನರನ್ನು ನೀವು ವಿಮರ್ಶಿಸಬಹುದು, ಜನರನ್ನು ನೀವು ಟೀಕಿಸಬಹುದು. ಆದರೆ ಈ ಟೀಕಿಸುವುದಕ್ಕೆ ಕೂಡ ಕೆಲವು ನಿಯಮಗಳಿವೆ, ಕೆಲವು ವ್ಯವಸ್ಥೆಗಳಿವೆ ಇಸ್ಲಾಮಿನಲ್ಲಿ. ನೀವೊಬ್ಬ ವ್ಯಕ್ತಿಯನ್ನು ಟೀಕಿಸುವಾಗ ಬಹಳ ನೇರವಾಗಿ ಅವನನ್ನು ಟೀಕಿಸಬಹುದು ಅವನ ವರ್ತನೆಯ ಬಗ್ಗೆ. ಆದರೆ ನಾನು ಈ ಟೀಕಿಸುವ ವಿಚಾರ ಖಂಡಿತವಾಗಿಯೂ ಅವನಲ್ಲಿದೆ ಎಂಬುದು ನಿಮಗೆ ದೃಢವಾಗಿರಬೇಕು. ನಾನೊಬ್ಬ ವ್ಯಕ್ತಿಯನ್ನು ಟೀಕಿಸುವಾಗ ಯಾವ ವಿಚಾರಕ್ಕಾಗಿ ನಾನು ಅವನನ್ನು ಟೀಕಿಸುತ್ತೇನೆಯೋ ಆ ವಿಚಾರ ಅವನಲ್ಲಿದೆ ಎಂದು ಯಾರೋ ನನ್ನೊಂದಿಗೆ ಹೇಳಿದ್ದಲ್ಲ. ಅವನು ಹಾಗೆ ಇದ್ದಾನಂತೆ, ಹೀಗೆ ಇದ್ದಾನಂತೆ ಎಂದು ಯಾರೋ ಹೇಳಿದ್ದಲ್ಲ. ಬದಲಾಗಿ ನಾನು ಅವನನ್ನು ಯಾವ ವಿಷಯಕ್ಕಾಗಿ ಟೀಕಿಸುತ್ತಿದ್ದೇನೆಯೋ ಆ ವಿಷಯ ಅವನಲ್ಲಿದೆ ಎಂಬುದು ನನಗೆ ದೃಢೀಕರಣ ಇರಬೇಕು ನನ್ನಲ್ಲಿ. ಎರಡನೆಯದಾಗಿ, ನಾವೊಬ್ಬ ವ್ಯಕ್ತಿಯನ್ನು ಟೀಕಿಸುವಾಗ ನಾನು ಈ ಟೀಕೆಯಲ್ಲಿ ಪ್ರಾಮಾಣಿಕನಾಗಿದ್ದೇನೆ ಎಂಬುದನ್ನು ಕೂಡ ದೃಢೀಕರಿಸಬೇಕು. ನಾನು ಅವನನ್ನು ಟೀಕಿಸುವುದು ಅವನು ಈ ಸಮಾಜದಲ್ಲಿ ಅಪಮಾನಿಸಲ್ಪಡಬೇಕು ಎಂಬ ಉದ್ದೇಶಕ್ಕಾಗಿ ಅಲ್ಲ, ಅವನ ಒಳಿತಿಗಾಗಿ ಮಾತ್ರ. ಅವನು ತನ್ನ ತಪ್ಪನ್ನು ತಿದ್ದಿಕೊಳ್ಳಬೇಕು. ಒಬ್ಬ ನಿಜವಾದ ವಿಶ್ವಾಸಿಯಾಗಿ ಅವ ಈ ಸಮಾಜದಲ್ಲಿ ಬಾಳಬೇಕು. ಪರಲೋಕದ ಯಶಸ್ಸಿಗಾಗಿ, ಇವನ ಒಳಿತಿಗಾಗಿ ಮಾತ್ರ ಇವನನ್ನು ನಾನು ಟೀಕಿಸುತ್ತಿದ್ದೇನೆ ಎಂಬುದರ ಬಗ್ಗೆ ಪ್ರಾಮಾಣಿಕತೆ ಇರಬೇಕು ನಿಮ್ಮ ಮನಸ್ಸಿನಲ್ಲಿ. ಅದೇ ರೀತಿಯಲ್ಲಿ ಮೂರನೆಯ ಒಂದು ವಿಚಾರ ಇದೆ, ಮನುಷ್ಯರನ್ನು ಟೀಕಿಸುವಾಗ ಆ ಟೀಕಿಸಲು ಬಳಸುವ ಶಬ್ದ ಇದೆಯಲ್ಲ, ಆ ಶಬ್ದ ಅವನ ಮನಸ್ಸಿಗೆ ನೋವನ್ನುಂಟು ಮಾಡಬಾರದು. ಈ ರೀತಿಯಲ್ಲಿ ಈ ಶಿಷ್ಟಾಚಾರಗಳನ್ನು ಪಾಲಿಸಿಕೊಂಡು ಮಾತ್ರ ಒಬ್ಬ ವ್ಯಕ್ತಿಯನ್ನು ನಿಮಗೆ ಟೀಕಿಸಬಹುದು. ಈ ಶಿಷ್ಟಾಚಾರವನ್ನು ನೀವು ಪಾಲಿಸುವುದಿಲ್ಲವೋ ನೀವೊಬ್ಬ ವ್ಯಕ್ತಿಯನ್ನು ಟೀಕಿಸುವುದು ಅದು ನಿಂದನೆಯಾಗುತ್ತದೆ. ವಲಾ ತಲ್ಮಿಜು ಅನ್ಫುಸಕುಂ, ವಿಶ್ವಾಸಿಗಳೇ ಜನರನ್ನು ನೀವು ನಿಂದಿಸಬಾರದು ಎಂದು ಹೇಳಿದರೆ ಆ ನಿಂದನೆಯಿಂದ ಜಾಗೃತಿ ವಹಿಸಲು ನಮಗೆ ಸಾಧ್ಯವಾಗಬೇಕು. ವಲಾ ತನಾಬಜು ಬಿಲ್ ಅಲ್ಕಾಬಿ, ಜನರನ್ನು ನೀವು ಅಡ್ಡ ಹೆಸರಿನಿಂದ ಕರೆಯಬೇಡಿ ಎಂದು ಕುರಾನ್ ಹೇಳುತ್ತದೆ. ಕುರ್ಆನ್ನ ನಸ್ಸದು ಅಡ್ಡ ಹೆಸರಿನಿಂದ ಜನರನ್ನು ಕರೆಯಬಾರದು ಎಂದು. ಕೆಲವು ವ್ಯಕ್ತಿಗಳು ಬದುಕಿನಲ್ಲಿ ನಡೆದ ಯಾವುದೋ ಕೆಲವು ಘಟನೆಗಳು, ಕೆಲವು ಅನುಭವಗಳಿಂದ ಅಥವಾ ಒಬ್ಬ ಮನುಷ್ಯನ ಕೆಲವು ಅಂಗವಿಕಲತೆಗಳಿಂದ ಅವನಿಗೆ ಒಂದು ಹೆಸರನ್ನಿಟ್ಟು ಬಿಡುವುದು, ಮತ್ತೆ ಆ ವ್ಯಕ್ತಿ ಆ ಹೆಸರಿನಿಂದಲೇ ಗುರುತಿಸಲ್ಪಡುವುದು. ಇಸ್ಲಾಂ ಹೇಳಿತ್ತು, ಕೆಟ್ಟ ಹೆಸರಿನಿಂದ, ಅಡ್ಡ ಹೆಸರುಗಳಿಂದ ಮನುಷ್ಯರನ್ನು ನೀವು ಕರೆಯಬಾರದು ಎಂದು. ಬೇಸಲ್ ಇಸ್ಮುಲ್ ಫುಸೂಕು ಬಅದಲ್ ಈಮಾನ್, ವಿಶ್ವಾಸಿಗಳೇ ಈಮಾನು ಸ್ವೀಕರಿಸಿದ ಮೇಲೆ ವಿಶ್ವಾಸಿಗಳ ವಿಶ್ವಾಸವು ನಿಮ್ಮ ಹೃದಯದಲ್ಲಿರುವುದಾದರೆ ಜನರನ್ನು ಈ ಅಡ್ಡ ಹೆಸರಿನಿಂದ ಕರೆಯಬಾರದು, ಅದು ಅತ್ಯಂತ ಕೆಟ್ಟ ಸಂಸ್ಕೃತಿ ಎಂದು ಕುರಾನ್ ಹೇಳುತ್ತದೆ. ಪತ್ನಿ ಮಕ್ಕಳನ್ನು ಕೂಡ ಕೆಟ್ಟ ಹೆಸರಿನಿಂದ ಕರೆಯುವರಿದ್ದಾರೆ ನಮ್ಮಲ್ಲಿ. ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಮುಖವಾಡ ಹಾಕಿಕೊಂಡವರು, ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳಾಗಿ ಮೆರೆಯುತ್ತಿರುವವರು ಕೂಡ ಮನೆಯಲ್ಲಿ ಪತ್ನಿಯೊಂದಿಗೆ ಏನಾದರೂ ಗಲಾಟೆಯಾದರೆ ಪತ್ನಿಯನ್ನು ಅತ್ಯಂತ ಕೆಟ್ಟ ಶಬ್ದಗಳಿಂದ ಕರೆಯುವವರು, ಅವಳ ಕುಟುಂಬದವರ ಹೆಸರು ಹೇಳಿ ಪತ್ನಿಯ ಮನೆಯವರನ್ನು ನಿಂದಿಸಿ ಸಂತೃಪ್ತಿ ಪಡೆಯುವವರು, ಪೈಶಾಚಿಕ ಸಂತೃಪ್ತಿ. ಅವಳ ಮನೆಯವರನ್ನು ನಿಂದಿಸಿ, ಅವಳ ತಂದೆಯನ್ನು, ಅವಳ ತಾಯಿಯನ್ನು, ಅವಳ ಸಹೋದರನನ್ನು ಯಾರನ್ನಾದರೂ ನಿಂದಿಸಿ ತಾನೊಂದು ರೀತಿಯಲ್ಲಿ ಸಂತೋಷ ಪಡೆಯುವಂತಹ ವಿಕೃತವಾದ ಮನಸ್ಸು, ಅಂತಹ ವ್ಯಕ್ತಿಗಳು ಕೂಡ ಈ ಸಮಾಜದಲ್ಲಿದ್ದಾರೆ. ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳು ಎಂದು ಮುಖವಾಡ ಧರಿಸಿದವರು ಕೆಲವೊಮ್ಮೆ ತಮ್ಮ ಪತ್ನಿಯರೊಂದಿಗೆ ಕೆಟ್ಟ ಶಬ್ದಗಳಿಂದ, ಅನಾಗರಿಕವಾದ ಶಬ್ದಗಳಿಂದ, ಅತ್ಯಂತ ಕೆಟ್ಟ ಶಬ್ದಗಳಿಂದ ತಮ್ಮ ಪತ್ನಿಯರನ್ನು ಕರೆಯುವಂತಹ ವರ್ಗ ಕೂಡ ನಮ್ಮಲ್ಲಿದೆ ಎಂಬುದು ಸತ್ಯ. ವಲಾ ತಲ್ಮಿಜು ಅನ್ಫುಸಕುಂ ವಲಾ ತನಾಬಜು ಬಿಲ್ ಅಲ್ಕಾಬಿ, ಜನರನ್ನು ಕೆಟ್ಟ ಹೆಸರಿನಿಂದ ಕರೆಯಬೇಡಿ ವಿಶ್ವಾಸಿಗಳೇ. ನಿಮ್ಮ ಚಾರಿತ್ರ್ಯ ಅಲ್ಲ ಅದು, ನಿಮ್ಮ ಸಂಸ್ಕೃತಿ ಅಲ್ಲ ಅದು. ನಿಮ್ಮ ಹೃದಯದಲ್ಲಿ ಈಮಾನ್ ಇದೆಯೋ ಆ ಈಮಾನಿಗೆ ಒಪ್ಪಿಕೊಳ್ಳುವಂತಹ ಸಂಸ್ಕೃತಿ ಅಲ್ಲ ಅದು ಜನರನ್ನು ಕೆಟ್ಟ ಹೆಸರಿನಿಂದ ಕರೆಯುವುದು. ಅದೇ ರೀತಿಯಲ್ಲಿ ಮನುಷ್ಯನ ನಾಲಿಗೆಯ ಪತನದ ಇನ್ನೊಂದು ಉದಾಹರಣೆ ಪರದೂಷಣೆ ಎಂಬುದು. ಪರದೂಷಣೆ, ಜನರ ಬಗ್ಗೆ ಆರೋಪಗಳನ್ನು ಮಾಡುವುದು. ವಲಾ ತಜಸ್ಸಸು ವಲಾ ಯಗ್ತಬ್ ಬಅಲುಕುಂ ಬಅಲಾ, ಕುರ್ಆನ್ ಹೇಳಿತು, ನೀವು ಜನರ ದೋಷಾನ್ವೇಷಣೆ ಮಾಡದಿರಿ ಎಂದು. ಜನರ ತಪ್ಪುಗಳನ್ನು ಹುಡುಕಿ ಅವರ ಹಿಂದೆ ನಡೆಯುವ ಹೊಣೆಗಾರಿಕೆ ನಿಮಗಿಲ್ಲ. ಜನರೇನು ಮಾಡುತ್ತಾರೆ ಎಂದು ಜನರ ಬದುಕಿನ ಬಗ್ಗೆ ತಿಳಿಯಲು, ಅವರ ಚಲನವಲನಗಳ ಬಗ್ಗೆ ತಿಳಿಯಲು,
ಅವರ ದೋಷಾನ್ವೇಷಣೆ ನಡೆಸಲು ನಿಮಗೆ ಹೊಣೆ ಕೊಡಲಿಲ್ಲ. ವಲಾ ತಜಸ್ಸಸು, ನೀವು ಆ ಕೆಲಸ ಮಾಡಬಾರದು. ಜನರ ದೋಷಾನ್ವೇಷಣೆ ನೀವು ಮಾಡಬಾರದು. ವಲಾ ಯಗ್ತಬ್ ಬಅದುಕುಂ ಬಅದ, ನೀವು ಜನರ ಗೀಬತ್ತು ಹೇಳಬಾರದು ಎಂದು ಕುರ್ಆನ್ ಹೇಳಿದೆ. ಒಂದು ಕಾಲ ಇತ್ತು, ಎಲ್ಲಿಯಾದರೂ ಹೋಟೆಲ್ನಲ್ಲಿ ಒಂದು ಸೇರಿದರೆ ಅಥವಾ ಎಲ್ಲಿಯಾದರೂ ಒಂದು ಸ್ಥಳಗಳಲ್ಲಿ ಒಂದು ಸೇರಿದರೆ ಮಾತ್ರ ಗೀಬತ್ತು ಹೇಳುವ ಒಂದು ಕಾಲ ಇತ್ತು. ಇಂದು ಹಾಗಲ್ಲ. ಇಂದು ಗೀಬತ್ತಿನ ಒಂದು ವಿಶಾಲವಾದ ಜಾಲವೇ ನಮ್ಮ ಮಧ್ಯೆ ಇದೆ. ನೆಟ್ವರ್ಕ್ ನಮ್ಮ ಕೈಯಲ್ಲಿದೆ ಅಲ್ಲ, ಮೊಬೈಲ್ಗಳು. ಒಬ್ಬನ ಬಗ್ಗೆ ಒಂದು ವಿಚಾರ ನಮಗೆ ತಿಳಿದಿದ್ದರೆ ಆ ಮೊಬೈಲ್ನಲ್ಲಿ ಯಾರ ಮೊಬೈಲ್ ನಂಬರ್ಸ್ಗಳೆಲ್ಲ ಫೀಡ್ ಆಗಿದೆಯೋ ಆ ಎಲ್ಲ ನಂಬರ್ಗಳಿಗೆ ಒಂದು SMS ಮಾಡಿ ಬಿರುವುದು, ಹೀಗೆ ಒಂದು ವಿಷಯ ಇದೆ ಅವನ ಬಗ್ಗೆ ಅಂತ. ಅಲ್ಲಿದ್ರೆ ಅವನ ಬಗ್ಗೆ ಫೋನ್ ಮೊಬೈಲ್ನಲ್ಲಿ ಎಷ್ಟೆಲ್ಲ ನಂಬರ್ಗಳಿದೆಯೋ ಈ ನಂಬರ್ಗಳಿಗೆಲ್ಲೊಮ್ಮೆ ಫೋನ್ ಮಾಡಿ ಬಿರುವುದು. ಮೊಬೈಲ್